ಚಿಕ್ಕಬಳ್ಳಾಪುರ ಪ್ರಶಾಂತ ನಗರದ ಈದ್ಗಾ ಮೊಹಲ್ಲಾ ರಸ್ತೆಯಲ್ಲಿ ಕೆಲ ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಡ್ರೈನೇಜ್ಗಳು ಬ್ಲಾಕ್ ಆಗಿ ಒಳಚರಂಡಿ ನೀರು ರಸ್ತೆಗೆ ಬಂದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವಾಗಿತ್ತು. ಈ ಕುರಿತು ನಗರಸಭೆಗೆ ಹಲವು ದೂರುಗಳು ಸಹ ಬಂದಿದ್ದವು. ಈ ಸಂಬಂಧ ನಗರಸಭೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಕಳುಹಿಸಿ ರಾಜಕಾಲುವೆ ಮೇಲೆ ಕಟ್ಟಿಕೊಂಡಿದ್ದ ಮನೆಗಳನ್ನು ಮತ್ತು ಅದರ ಮೇಲಿದ್ದ ಇನ್ನಿತರೆ ಸಾಮಗ್ರಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿಸಲು ಮುಂದಾಗಿದ್ದಾರೆ. ಜೆಸಿಬಿ ಕೆಲಸ ಮಾಡಿಕೊಂಡು ಅಫ್ಸರ್ ಪಾಷಾ ಎಂಬುವವರ ಮನೆಯ ಬಳಿ ಬಂದು ಕೆಲಸ ಮಾಡುವಾಗ ಅಚಾನಕ್ಕಾಗಿ ಮನೆಯ ಪಾಯದ ಕಲ್ಲುಗಳಿಗೆ ತಗುಲಿ ಇದರಿಂದ ಮಧ್ಯರಾತ್ರಿ ಎಲ್ಲರೂ ಮಲಗಿದ್ದ ಸಮಯದಲ್ಲಿ ದಿಢೀರನೆ ಮನೆ ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದ ಕುಟುಂಬಸ್ಥರು ಭಯಭೀತರಾಗಿ ಎದ್ದು ಓಡಿದ್ದಾರೆ. ಇದಕ್ಕೆಲ್ಲ ನಗರಸಭೆ ಸಿಬ್ಬಂದಿ ಮಾಡಿದ ಎಡವಟ್ಟೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮೊಹಮ್ಮದ್ ಅಲಿ, ಇದು 6ನೇ ವಾರ್ಡು ಈದ್ಗಾ ಮೊಹಲ್ಲಾ. ನಾನು ಡ್ರೈನೇಜ್ ಕ್ಲೀನ್ ಮಾಡೋ ಬಂದಾಗ ಅವರು ನಗರಸಭೆ ಅವರು ಕ್ಲೀನ್ ಮಾಡುವಾಗ ಇದು ನಮ್ಮದು ಮನೆ ಇತ್ತಲ್ಲ ಮುಂದೆಗಡೆ, ಅದು ಸ್ವಲ್ಪ ಇದಾಗಿ ಕೆಳಗಡೆ ಬಿದ್ದೋಗಿದೆ. ನೆನ್ನೆ ನೈಟು 1:20 ಅಲ್ಲಿ ಹಿಂಗೆ ಸಮಸ್ಯೆ ಆಗಿದೆ. ನಮಗೆ ಏನು ಮಾಡೋಕ್ಕೆ ಬಂದಿದ್ರೆ ಯಾವ ರೀತಿ ಕಿತ್ತಾಕಿದ್ರು ಅಂತ? ಅದು ಡ್ರೈನೇಜ್ ಕ್ಲೀನ್ ಮಾಡುವಾಗಂದರೆ ಅವರು ಡ್ರೈನೇಜ್ ಕ್ಲೀನ್ ಮಾಡ್ಬೇಕಂದ್ರೆ ನಿಧಾನವಾಗಿ ತಕ್ಕೊಬೇಕಾಗಿತ್ತು. ಅವರು ನೆಟ್ಟಿಗೆ ಮಾಡಿಲ್ಲ, ಅದೇ ಎರಾಬೇರಿ ಮಾಡಿಬಿಟ್ಟು ಅದು ಸ್ವಲ್ಪ ಏಟಾಗಿ ಮನೆಯೇ ಕೆಳಗಡೆ ಬಿದ್ದೋಗಿದೆ. ಮನೆಯಲ್ಲಿ ಮಕ್ಕಳು ಹೆಂಗಸರು ಎಲ್ಲ ಇದ್ದರು, ಅದರಿಂದ ಅಪಘಾತ ಆಗ್ತಾ ಇತ್ತು. ಆದರೂ ನಾವು ಅವ್ರಿಗೆ ನಗರಸಭೆ ಅವ್ರಿಗೆ ಹೇಳ್ತಾ ಇದ್ದೀವಿ, ಅವರು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ರಾತ್ರಿ ಯಾವ ರೀತಿ ಅದು ಬಿದ್ದಾಗ ಇಷ್ಟು ಗಂಟೆ ಆಗಿತ್ತು? ಅವಾಗ ಏನು ಯಾವ ರೀತಿ ಭಯ ಆಯಿತು? ರಾತ್ರಿ 1 ಗಂಟೆ 20 ನಿಮಿಷ ಅಲ್ಲಿ ಬಿದ್ದಿದ್ದು. ನಿನ್ನೆ 6 ಗಂಟೆಯಲ್ಲಿ ಅವರು ಗೋಡೆ ಕಿತ್ತಾಕಿದಾಗ ಅದರಲ್ಲಿ ಏನಿರಲಿಲ್ಲ, ಆವಾಗ ಬಿದ್ದೋಗಿತ್ತು. ಅಲ್ಲ, ನಿಮಗೆ ಭಯ ಆಗಿಲ್ವಾ ಅಷ್ಟೊತ್ತಲ್ಲಿ ಬಿದ್ದೋದಾಗ ಅಂತ? ಅದೇ ಎಲ್ಲರೂ ಮುಂದೆ ಬಲ್ಕೊಂಡಿದ್ರು, ಅದರಿಂದ ಯಾರಿಗೂ ಏನಾಗಿಲ್ಲ. ಇಲ್ಲಾಂದರೆ ಪ್ರಾಣ ಹೋಗೋ ಸಂಬಂಧ ಇತ್ತು. ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿ ಮಂಜುನಾಥ್ ಅವರು ಪರಿಶೀಲನೆ ನಡೆಸಿ ಸಂಕಷ್ಟದ ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಇದು ಬೇಕು ಅಂತ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ನಡೆದಿದ್ದು ಅಂತ ಅವರಿಗೆ ತೊಂದರೆ ಆಗಿರೋದನ್ನ ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ. ಮೊನ್ನೆ ಮಳೆ ಬಂದಾಗ ಡ್ರೈನ್ ಎಲ್ಲ ತುಂಬಿ ಮನೆ ಒಳಗೆಲ್ಲ ನೀರು ಬರ್ತಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಡ್ರೈನ್ನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ ಜೆಸಿಬಿನು ಸ್ವಲ್ಪ ಜಾಸ್ತಿ ಏನು ಎಳೆದು ಬಿಟ್ಟಿದ್ದಾನೆ, ಹಂಗಾಗಿ ಇದು ಮನೆ ಬಿದ್ದೋಗಿದೆ ನಿನ್ನೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಸೋದಕ್ಕೆ ಹೇಳಿದ್ದೀವಿ. ಅದೇನಿದೆಯೋ ರಿಪೇರಿನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಅಲ್ಲ ಸರ್, JCPಯಲ್ಲಿ ಮಾಡಿದ್ದು ತಪ್ಪ ಅನ್ಸುತ್ತೆ. ತಪ್ಪು ಅಂದ್ರೆ ಈಗ ರಾಜಕಾಲುವೆ ಮೇಲೆ ಕಟ್ಕೊಂಡಿರ್ತಾರೆ, ಅದನ್ನು ಮ್ಯಾನ್ಯಲ್ ಮಾಡೋದಕ್ಕೆ ನಮಗೂ ಅಷ್ಟೊಂದು ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ನಾವು ಮಾಡಲೇಬೇಕಲ್ಲ. ನೀವೇನು ಯೂಸ್ ಮಾಡಿದ್ದಾರೆ ಎಷ್ಟೊಂದು ಸಲ, ಅಲ್ಲಿ ಮಳೆ ನೀರು ಬಂತು, ಇಲ್ಲಿ ಮಳೆ ನೀರು ಬಂತು, ಮತ್ತು ಅದನ್ನೇ ಮಾಡಬೇಕಲ್ಲ ನಾವು. ಅಲ್ಲ ಸರ್, JCP ಬಿಟ್ಟು ಜನರ ಹತ್ರ ಮಾಡಿಸ್ಬೋದು. ಜನರ ಹತ್ರ ಅಷ್ಟು ಜನ ಬರಬೇಕಲ್ಲಪ್ಪ. ಅದಕ್ಕೆ ಅನಾಹುತ. JCP ನೋಡಿ, ಒಂದ್ಸಲ ನೋಡಿಬಿಡಿ, ಡ್ರೈನ್ ಒಳಗೆ ಎಷ್ಟಿದೆ ಅಂತ ನೋಡಿಬಿಡಿ. ಮ್ಯಾನಲ್ಲಿ ಮಾಡ್ಬೋದೋ ಇಲ್ಲ ಮೆಷಿನರಿಯಲ್ಲಿ ಮಾಡ್ಬೋದೋ ಒಂದ್ಸಲ ನೋಡಿಬಿಡಿ. ಅಲ್ಲ ಸರ್, JCP ಬಿಟ್ಟು ಈಗ JCPಯಲ್ಲಿ ಮಾಡಿದ್ದಕ್ಕೆ ಇದಾಗಿದ್ದು ಅಂತ ಒಂದು ಆರೋಪ, ಏನು ಹೇಳ್ತೀರಾ? JCPಯಲ್ಲಿ ಮಾಡಬೇಕಲ್ಲ, ಅನಿವಾರ್ಯ ಅಲ್ಲ. ನಮಗೊಂದು ಕೆಲಸ ಬೇಗ ಮುಗಿಬೇಕಲ್ಲ. ನಾಳೆ ದಿನ ಮಳೆ ಬಂದರೆ ಎಲ್ಲಿ ಹೋಗ್ತಾರೆ ಮನೆ? ಈಗ ಏನು ಮಾಡಿದ್ದಾರೆ ಸರ್? ಅವ್ರ ಮನೆಗೆ ಏನಾದರೂ ಪರಿಹಾರ ಕೊಡೋಂಥ? ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಏನೇನು ಅಗತ್ಯ ಬೇಕಾಗಿರೋದು ಅದನ್ನೆಲ್ಲ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಕಟ್ಸ್ಕೊಡೋಂಥ ಜವಾಬ್ದಾರಿ ಮಾಡಿಕೊಡ್ತೀವಲ್ಲ. ಇನ್ನು ಸ್ಥಳದಲ್ಲಿ ನಗರಸಭೆ ಅಧಿಕಾರಿಗಳು, ನಗರಸಭೆ ಸದಸ್ಯರು ಕೂಡ ಸ್ಥಳದಲ್ಲಿ ಬೀಡುಬಿಟ್ಟು ಮತ್ಯಾವುದೇ ಅಚಾತುರ್ಯ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.